ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಒಂದು ಭವಿಷ್ಯದ ದರ್ಪಣ ಯಾವ ರೀತಿಯಾಗಿರುತ್ತದೆ ಎಂದು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ತುಲಾ ರಾಶಿಯವರಿಗೆ ರಾಶಿಯ ಅಧಿಪತಿಯಾದಂತಹ ಶುಕ್ರ 12ನೇ ಮನೆಯಲ್ಲಿ ಇರತಕ್ಕದ್ದು. ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿ ಕೇಂದ್ರದಲ್ಲಿ ಗುರು ಇದ್ದಾನೆ. ಬುಧ ರವಿಯ ಒಂದು ಸಂಯೋಜನೆ ಕೂಡ ಇದೆ. 11ನೇ ಮನೆಯಲ್ಲಿ ಕೇತು ಮತ್ತು ಪಂಚಮ ಭಾವದಲ್ಲಿ ರಾಹು, ಷಷ್ಠ ಭಾವದಲ್ಲಿ ಶನಿ ವಕ್ರಿಯಾಗಿರತಕ್ಕದ್ದು. ಇದು ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರ ಒಂದು ಪ್ರಮುಖವಾದಂತಹ ಗ್ರಹ ಸ್ಥಿತಿ. ಇದಕ್ಕೆ ಅನುಗುಣವಾಗಿ ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರು ಏನನ್ನು ಮಾಡಬೇಕು, ಏನು ಮಾಡಬಾರದು ಎನ್ನುವ ದಾರಿಯಲ್ಲಿ ಹೋದರೆ ಅವರ ಜೀವನದಲ್ಲಿ ಅಭಿವೃದ್ಧಿ, ಪ್ರಗತಿ, ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ಕೌಟುಂಬಿಕ ವ್ಯವಹಾರಗಳು, ಆರ್ಥಿಕ ವ್ಯವಹಾರಗಳು ಇವೆಲ್ಲ ಯಾವ ರೀತಿಯಾಗಿ ಈ ತಿಂಗಳು ನಡೆಯುತ್ತೆ, ಜೊತೆಯಲ್ಲಿ ಏನು ಯಾವ ರೀತಿಯಾಗಿ ಒಂದು ಭಾಗ್ಯೋದಯ ಆಗದಂತಹ ಯೋಗಗಳು ಏನಾದರೂ ಇದೆಯಾ, ನಷ್ಟ ಅಥವಾ ಲಾಭ ಈ ರೀತಿಯಾದಂತಹ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಇದೆಯಾ ಎನ್ನುವಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳಿದುಕೊಳ್ಳೋಣ. ತುಲಾ ರಾಶಿಯವರೇ, ಪ್ರಮುಖವಾಗಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಈ ತಿಂಗಳಲ್ಲಿ ಮಿಥುನ ರಾಶಿ, ಕರ್ಕ ರಾಶಿ, ಸಿಂಹ ರಾಶಿಯಿಂದ ಚಲನ ನಂತರದಲ್ಲಿ ತುಲಾ ರಾಶಿ ಶುಕ್ರ ಕನ್ಯಾ ರಾಶಿಗೆ ಬರತಕ್ಕದ್ದು. ಜೊತೆಯಲ್ಲಿ ದಶಮ ಸ್ಥಾನದಲ್ಲಿ ಗುರು ಇದ್ದರೆ ಗುರುಬಲ ಇಲ್ಲ ಅಂತ ಹೇಳುತ್ತಾರೆ. ಈ ಎಲ್ಲ ಕಾರಣದಿಂದ ಕೌಟುಂಬಿಕವಾಗಿ ಕುಟುಂಬ ಸ್ಥಾನ ಅಧಿಪತಿಯಾದಂತಹ ಶುಕ್ರ 9ನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದ ವಿಚಾರಗಳನ್ನು ನಾವು ಪ್ರಮುಖವಾಗಿ ತೆಗೆದುಕೊಳ್ಳಬೇಕು. 2ನೇ ಮನೆ ಅಂದಾಗ ಹೆಚ್ಚು ಇಷ್ಟ ಕಡಿಮೆ ಈ ತಿಂಗಳು ಮಿಶ್ರ ಫಲಗಳು ತುಲಾ ರಾಶಿಯವರಿಗೆ ಅಂತ ಹೇಳಬೇಕಾಗುತ್ತದೆ. ಕುಟುಂಬದ ವಿಷಯವನ್ನು ತೆಗೆದುಕೊಂಡರೆ ತಿಂಗಳ ಪ್ರಥಮ ಭಾಗದಲ್ಲಿ ಕುಟುಂಬದಲ್ಲಿ ಸಾಮಾನ್ಯವಾದಂತಹ ಸುಖ ಸಂಭ್ರಮ ಇರುತ್ತದೆ. ಆದರೆ ತಿಂಗಳ ಅಂತ್ಯದಲ್ಲಿ ವಿಶೇಷವಾಗಿ ಕುಟುಂಬದಲ್ಲಿ ಸಂಭ್ರಮ, ಶುಭ ಕಾರ್ಯಗಳು, ಹಬ್ಬ ಹರಿದಿನಗಳ ಒಂದು ವಿಶೇಷವಾದಂತಹ ಸಂತೋಷದ ಜೀವನವನ್ನು ಕುಟುಂಬದಲ್ಲಿ ಕಾಣಲಿಕ್ಕೆ ಸಾಧ್ಯ. ಇದೇ ಜೊತೆಯಲ್ಲಿ ಕುಟುಂಬದಲ್ಲಿ ನಿಂತು ಹೋದಂತಹ ಕಾರ್ಯಗಳೆಲ್ಲವೂ ಕೂಡ ಪುನಃ ಪ್ರಾರಂಭ ಆಗಂತಹ ಯೋಗವೂ ಕೂಡ ಈ ರಾಶಿಯವರಿಗೆ ಇದೆ. ಯಾವುದೇ ಶುಭ ಕಾರ್ಯ ನಿಂತಿದ್ದರೆ ಈ ತಿಂಗಳು ಅದು ಪುನಃ ಆರಂಭ ಮಾಡುವಂತಹ ಯೋಗಗಳು ಕಾಣಿಸುತ್ತವೆ. ಮತ್ತು ವ್ಯವಹಾರಗಳು ಎಲ್ಲವೂ ಕೂಡ ಈ ತಿಂಗಳಲ್ಲಿ ಲಾಭದಲ್ಲಿ ಇರುವಂತಹದ್ದಾಗಿದೆ. ಕೇತುವಿನ ಕಾರಣದಿಂದ ಬಂದಂತಹ ಹಣ ಬರದೇ ಇದ್ದತಕ್ಕದ್ದು. ಅಂದರೆ ಇನ್ನೇನು ಬರುತ್ತೆ, ನಿಮಗೆ ಯಾವುದೋ ಒಂದು ಆರ್ಥಿಕ ಮೂಲದಿಂದ ಹಣ ಬರಬಹುದು. ಅದು ಒಂದು ರೀತಿ ಕೊನೆಯ ಹಂತದಲ್ಲಿ ಕೈ ತಪ್ಪದಂತಹ ಸಾಧ್ಯತೆಗಳು ಪ್ರಮುಖವಾಗಿ ಏಕಕಾಲದಲ್ಲಿ ಇರತಕ್ಕಂತಹ ಕೇತುವಿನ ಕಾರಣದಿಂದ ಉಂಟಾಗುತ್ತದೆ. ಇದೇ ಜೊತೆಯಲ್ಲಿ ಕರ್ಮಸ್ಥಾನದಲ್ಲೂ ಕೂಡ ರಾಶಾಧಿಪತಿಯಾಗಿರತಕ್ಕಂತಹ ಶುಕ್ರನ ಶತ್ರುವಾಗಿರಬಹುದು. ಗುರು ಅಲ್ಲಿರುವುದರಿಂದ ಕೆಲವೊಂದು ಕರ್ಮ ಸಂಬಂಧಿತ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಿರಿಕಿರಿ ಉಂಟಾಗತಕ್ಕದ್ದು ಸಾಧ್ಯತೆಗಳು ಕೂಡ ತುಂಬ ಕಡಿಮೆ ಇದೆ. ಕೆಲಸ ಬಿಡಬೇಕು ಎನ್ನುವರು ಒಂದು ಮನಸ್ಸು ಬರಬಹುದು, ಅಥವಾ ಅಲ್ಲಿಯ ವಾತಾವರಣ ಚೆನ್ನಾಗಿಲ್ಲ, ಅಥವಾ ನಮ್ಮ ಕೆಲಸವನ್ನು ಯಾರೂ ಗುರುತಿಸುತ್ತಿಲ್ಲ, ಈ ರೀತಿಯಾದಂತಹ ಕೆಲವೊಂದು ನಿರಾಸೆ ಉಂಟಾಗಬಹುದು. ಅಥವಾ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತಿಲ್ಲ, ಎಷ್ಟು ಕಷ್ಟಪಟ್ಟರೂ ಇಷ್ಟೇ ಎನ್ನುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತದೆ. ಇದೆಲ್ಲ ಕೆಲಸಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಕ್ಕೆ ಸಂಬಂಧಿಸಿದೆ ವಿಚಾರಗಳು ತುಲಾ ರಾಶಿಯವರಿಗೆ ಈ ತಿಂಗಳು ಅನುಭವಕ್ಕೆ ಬರುತ್ತೆ. ಸ್ವಲ್ಪ ನಿರಾಶೆ ಉಂಟಾದರೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಒಂದು ಬೆಳವಣಿಗೆ ಆಗುವುದರಿಂದ ಆ ಆಶಾ ಕಿರಣವನ್ನು ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸತಕ್ಕದ್ದು ಒಳ್ಳೆಯದು. ತುಲಾ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಎಷ್ಟೇ ಯಾವುದೇ ಒನ್ ಬಿಸ್ನೆಸ್ ನೀವು ಮಾಡುತ್ತಾ ಇದ್ದರೆ ಅಥವಾ ಪಾರ್ಟ್ನರ್ಶಿಪ್ ಇರಬಹುದು, ಇನ್ನಿತರ ವ್ಯವಹಾರಗಳನ್ನು ಮಾಡುತ್ತಾ ಇದ್ದರೆ ಸ್ವಲ್ಪ ಕಠಿಣ ಆಗಬಹುದು. ಲಾಭದ ಒಂದು ಪ್ರಮಾಣ ಅನ್ನಂತಹ ಇಳಿಮುಖ ಆಗಬಹುದು. ನಿರಾಶೆ ಆಗಬೇಡಿ. ಕುಲದೇವರನ್ನು ಆರಾಧಿಸುವುದರಿಂದ ಕಷ್ಟ ಕಾಪಣೆಗಳು, ಆರ್ಥಿಕವಾದಂತಹ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತದೆ. ಅದರಲ್ಲೂ ಈ ವ್ಯವಹಾರ ಸ್ವತಃ ಬಿಸ್ನೆಸ್ ಅನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಟೆನ್ಷನ್ ಉಂಟಾಗುತ್ತದೆ. ಯಾಕೆ ಈ ರೀತಿ ಆಗುತ್ತದೆ ಅನ್ನುವರು ಸಮಾಧಾನವಾಗಿದ್ದರೆ ಒಳ್ಳೆಯದು. ಏಕೆಂದರೆ ಮುಂದೆ ಒಳ್ಳೆಯ ದಿನಗಳು ಗುರು 11ನೇ ಮನೆಗೆ ಬಂದಾಗ ಆರ್ಥಿಕವಾದಂತಹ ಒಂದು ಅಭಿವೃದ್ಧಿ ಆಗುತ್ತದೆ. ಈಗ ಕಳೆದುಕೊಂಡಿದ್ದೆಲ್ಲವೂ ಆಗ ನೀವು ಗಳಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದ ಈ ಸಮಯಕ್ಕೆ ಅಕ್ಟೋಬರ್ ವರೆಗೆ ಕೂಡ ಕಾಯುವುದು ಉತ್ತಮ, ಒಳ್ಳೆಯದು. ಹೊಸದಾಗಿ ಏನು ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಹೋಗಬೇಡಿ.
ಟೈಮ್ ಚೆನ್ನಾಗಿಲ್ಲ, ಏಕೆಂದರೆ 6ನೇ ಮನೆಯಲ್ಲಿ ಕೂಡ ಶನಿ ಇರತಕ್ಕದ್ದು. ಆದರೆ 4 ಮತ್ತು 5ನೇ ಮನೆ ಅಧಿಪತಿಯಾದಂತಹ ಶನಿ 6ನೇ ಮನೆ ದುಸ್ಥಾನದಲ್ಲಿ ಇದ್ದಾನೆ. ಏಳನ ಕಾಲದಿಂದ ನಿಮ್ಮ ನಂಬಿಕಸ್ಥರು ಅಂತ ಏನು ಅಂದುಕೊಂಡಿರ್ತೀರಾ ಅವರಿಂದಲೇ ನಿಮಗೆ ತೊಂದರೆ ಆಗಬಹುದು. ಕತ್ತು ಕುಯ್ಯತಕ್ಕಂತಹ ಸಂದರ್ಭಗಳು, ಹೀರ ಶತ್ರುಗಳ ಕಾಟ ಇದೆಲ್ಲ ಉಂಟಾಗಬಹುದು. ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ, ಕೌಟುಂಬಿಕವಾಗಿ, ಸಾರ್ವಜನಿಕವಾಗಿ ಮತ್ತು ಆರ್ಥಿಕವಾಗಿ ವ್ಯವಹಾರದಲ್ಲಿ ಇಂತಹದೆಲ್ಲ. ಆದ್ದರಿಂದ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತುಂಬಾ ಒಳ್ಳೆಯದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ, ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ, ಪರಿಹಾರವಿಲ್ಲದೆ ನೊಂದು ಹೋಗುತ್ತಿದ್ದೀರಾ? ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಹೃದಯಕ್ಕೆ ಹತ್ತಿರ ಬರುವ ದೇವತೆಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸ್ನೇಹಿತರೆ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನೂ ಎಷ್ಟೋ ಕುಟುಂಬಗಳಲ್ಲಿ ವಿವಾಹದ ವಿಷಯ ಅಂತ ನಾವು ತೆಗೆದುಕೊಂಡ ಸಮಸ್ಯೆಗಳು ಇದೆ. ಮಗಳಿಗೆ, ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಆಗುತ್ತಿಲ್ಲ, ಮಗನಿಗೆ ಮದುವೆ ಆಗುತ್ತಿಲ್ಲ, ಸೂಕ್ತವಾದ ಸಂಬಂಧಗಳು ಕೂಡಿ ಬರುತ್ತಿಲ್ಲ, ಇವೆಲ್ಲವನ್ನು ಹೇಳುತ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ಮೂಲ ಜಾತಕವನ್ನು ಗಮನಿಸಿಕೊಳ್ಳುವುದಿಲ್ಲ. ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿ ಸಂಬಂಧವನ್ನು ಅಡೆತಡೆಗಳು, ಮದುವೆಗೆ ಅಂತಹ ದೋಷಗಳಿದ್ದರೆ ಗೋಚಾರದಲ್ಲಿ ಎಷ್ಟೇ ಚೆನ್ನಾಗಿ ಗುರುಬಲ ಇದ್ದು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಅದರಿಂದ ಮೂಲ ಜಾತಕವನ್ನು ಗಮನಿಸಿಕೊಳ್ಳುವುದು ಅಗತ್ಯ. ತುಂಬ ಮುಖ್ಯವಾದ ವಿಷಯ. ಏಕೆಂದರೆ ಅದರಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ, ಯಾವ ವಿವಾಹ ಕಾರಕವಾದ ಗ್ರಹ ಎಲ್ಲಿದೆ, ಶುಕ್ರ ಎಲ್ಲಿದ್ದಾನೆ, ಇವೆಲ್ಲವನ್ನು ನೋಡಬೇಕಾಗುತ್ತದೆ. ನಂತರದಲ್ಲಿ ಈ ಮಾಸ ಭವಿಷ್ಯದಲ್ಲಿ ತಿಳಿದುಕೊಳ್ಳುವಂತಹ. ಇದು ಚೆನ್ನಾಗಿದ್ದರೂ ಅಲ್ಲಿ ಚೆನ್ನಾಗಿ ಇಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಮೂಲ ಜಾತಕವನ್ನು ಆಗಾಗ ಪರಿಶೀಲನೆಯನ್ನು ಮಾಡಿಕೊಂಡು ಏನಾದರೂ ದೋಷಗಳಿದ್ದರೆ ಪರಿಹಾರ ಮಾಡಿಕೊಳ್ಳುತ್ತಾ ಇರಬೇಕಾಗುತ್ತದೆ. ಈ ವಿವಾಹದ ವಿಷಯವನ್ನು ನಾವು ತೆಗೆದುಕೊಂಡರೂ ಕೂಡ ಸಪ್ತಮಾಪತಿಯಾದಂತಹ ಕುಜ ತುಲಾ ರಾಶಿಗೆ ಅವನು ಭಾಗ್ಯದಲ್ಲಿ ಇರುವುದರಿಂದ ಭಾಗ್ಯೋದಯ ಆಗುತ್ತೆ. ಅಂದರೆ ಅವಿವಾಹಿತರಿಗೆ ವಿವಾಹ ಆಗಂತಹ ಯೋಗ ಇದೆ. ಸೂಕ್ತವಾದಂತಹ ಸಂಬಂಧಗಳು ಕೂಡಿ ಬಂದು ಈ ಮೂಲಕ ವಿವಾಹ ನಿಶ್ಚಯವಾಗಂತಹ ಯೋಗವು ಕೂಡ ಪ್ರಮುಖವಾಗಿ ಕಂಡುಬರುತ್ತಿದೆ. ಸಪ್ತಮಾಪತಿ ಭಾಗ್ಯದಲ್ಲಿ ಇರುವುದರಿಂದ ಇಂತಹ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕತೆ, ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಆಗುತ್ತೆ. ವೈವಾಹಿಕ ಸುಖ ಇನ್ನೂ ಜಾಸ್ತಿ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ಜೀವನವನ್ನು ಮಾಡುವಂತಹ, ಇಷ್ಟೇ ಯಾಂತ್ರಿಕವಾದಂತಹ ಜೀವನ ಇದ್ದರೂ ಕೂಡ ಅದರ ಜೊತೆ ಪ್ರೀತಿಯಿಂದ ವ್ಯವಹಾರವನ್ನು ಮತ್ತು ಜೀವನವನ್ನು ಮಾಡಂತಹ ಯೋಗವು ಕೂಡ ತುಲಾ ರಾಶಿಯವರಿಗೆ ಇದೆ. ಈ ಕಾಲದ ಒಂದು ಯಾಂತ್ರಿಕ ಯೋಗವು ಕೆಲಸ ಸಂಬಂಧಪಟ್ಟಂತಹ ಟೆನ್ಷನ್ ಎಲ್ಲ ಕಾರಣದಿಂದ ಮನೆ ಅಥವಾ ದಾಂಪತ್ಯ ಜೀವನದಲ್ಲಿ ಎಷ್ಟೊಂದು ತೊಡಗಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದರೆ ಇಂತಹ ಕೆಲವೊಂದು ಗ್ರಹ ಸ್ಥಿತಿಗಳು ಇದ್ದಾಗ ಈ ಒತ್ತಡದಲ್ಲಿಯೂ ಕೂಡ ಸುಖವಾಗಿ ಸಂತೋಷವಾಗಿರಬಹುದು. ಯೋಗ ಕೆಲವರಿಗೆ ಇರುತ್ತದೆ, ಅದು ಈ ತುಲಾ ರಾಶಿಯವರಿಗೆ ಇದೆ ಅಂತ ಹೇಳಿ ಅರ್ಥ ಆಗದಿದ್ದರೆ ಈ ವೈವಾಹಿಕ ಜೀವನ, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉತ್ತಮವಾದಂತಹ ಅಂಶಗಳು ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತವೆ. ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದಗಳು ಇರುತ್ತೆ. ಕೆಲವೊಂದು ಕಡೆ ಆಸ್ತಿ ಖರೀದಿ ಮಾಡಿ ಅದನ್ನು ಕೆಲವೊಂದು ಉಪಯೋಗಕ್ಕೆ, ಅಂದರೆ ನೀವು ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಅದನ್ನು ಸೈಟ್ಗಳಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡುವಂತಹ ವ್ಯವಹಾರ ಯಾರು ಮಾಡುತ್ತಾರೋ ಅವರಿಗೆ ತುಂಬ ಅತ್ಯುತ್ತಮ ದಿನ. ಮತ್ತು ಶತ್ರುಗಳಿಂದ ತೊಂದರೆ ಆಗುತ್ತದೆ. ಏಕೆಂದರೆ ಕೇವಲ ಗ್ರಹ ಸೌಖ್ಯವನ್ನು ಚತುರ್ಥ ಸ್ಥಾನದಿಂದ ನೋಡಬೇಕು ಅಂತ ಹೇಳಿ ಜ್ಯೋತಿಷ್ಯ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಡೆತಡೆಗಳು ಬಂದು ಈ ಮೂಲಕ ಅಂತಹ ಕೆಲಸಗಳು, ಸರ್ಕಾರ ಕೆಲಸಗಳು, ಆಸ್ತಿಗೆ ಸಂಬಂಧಪಟ್ಟಂತೆ ಅರ್ಧದಲ್ಲಿ ನಿಂತು ಹೋಗುವಂತಹ ಸಂದರ್ಭಗಳು ಕೂಡ ಇದೆ. ಇದರಿಂದ ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯವಹಾರಗಳು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಬೇಕು. ನಿಮಗೆ ತುಂಬ ಒಳ್ಳೆಯದು ಆಗುತ್ತದೆ.
ಸ್ನೇಹಿತರೆ, ಭವಿಷ್ಯದ ಒಂದು ದೃಷ್ಟಿಯಿಂದ ಒಳ್ಳೆಯದು. ಯಾವುದೇ ವಾಹನ ಖರೀದಿ ಇರಲಿ, ಸೈಟ್ ಖರೀದಿ ಮಾಡುವಂತಹದ್ದೇ ಇರಲಿ, ಯಂತ್ರೋಪಕರಣ ಖರೀದಿ ಮಾಡುವಂತಹದ್ದು ಇರಬಹುದು, ಯಾವುದೇ ಆದರೂ ಕೂಡ ಖರೀದಿ ಈ ತಿಂಗಳಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ. ತುಲಾ ರಾಶಿಯವರಿಗೆ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಎನ್ನುವುದು ಮುಖ್ಯ. ಜೊತೆಯಲ್ಲಿ ಒಂದು ವಿಶೇಷವಾಗಿ ಪಂಚಮ ಭಾವ, ಇವೆಲ್ಲ ನಾವು ನೋಡಿದಾಗ ಪಂಚಮ ಭಾವದಲ್ಲಿ ಇರಂತಹ ರಾಹುವಿನ ಕಾರಣದಿಂದ ಮಕ್ಕಳಿಗೆ ಕೆಲವೊಂದು ಚರ್ಮ ಸಂಬಂಧಿತವಾದಂತಹ ನೋವು ಅಥವಾ ಕಾಯಿಲೆ ಕಾಡಬಹುದು. ಜೊತೆಯಲ್ಲಿ ನಿಮಗೂ ಕೂಡ, ಏಕೆಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳುತ್ತೇವೆ. ಆದ್ದರಿಂದ ಅಂತಹ ಜನ್ಮಾಂಗಯುತವಾದಂತಹ ಕರ್ಮಕ್ಕೆ ಅನುಸಾರವಾಗಿ ರೋಗಬಾಧ, ಅನಿರೀಕ್ಷಿತವಾದಂತಹ ರೋಗಬಾಧೆ ವಾದಿಸತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡುಬರುತ್ತವೆ. ಅದರಿಂದ ಆರೋಗ್ಯದ ನಿಮ್ಮ ಆರೋಗ್ಯದಲ್ಲಿ ವಿಚಾರದಲ್ಲಿ ಎಚ್ಚರಿಕೆಯಲ್ಲಿ ಇರಿ. ಮತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಕೂಡ ಚಿಕ್ಕ ಪುಟ್ಟ ಮಕ್ಕಳಾಗಿದ್ದರೆ ಸ್ವಲ್ಪ ಹಠ ಮಾಡಬಹುದು, ಆಹಾರ ತೆಗೆದುಕೊಳ್ಳುವುದಿಲ್ಲ. ಇಂತಹ ಮಕ್ಕಳಿಂದ ಕೆಲವೊಂದು ಕಿರಿಕಿರಿ ಅಥವಾ ಸಮಸ್ಯೆ ಉಂಟಾಗುತ್ತದೆ. ಮಕ್ಕಳು ಮತ್ತು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿ. ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮಗೆ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಒತ್ತಡ ಇದ್ದರೂ ಕೂಡ ಮಕ್ಕಳು ಒಂದು ಬೆಳವಣಿಗೆ, ಅವರ ಒಂದು ಏನಿದೆ ಪ್ರೋಗ್ರೆಸ್ ಯಾವ ರೀತಿ ಇದೆ ಅಂತ ತಕ್ಕದ್ದು ಆಗಾಗ ನೀವು ಪೋಷಕರಾಗಿ ಗಮನಿಸಬೇಕು. ಇದು ನಿಮಗೆ ತುಂಬ ಮುಖ್ಯವಾದ ವಿಷಯ. ಏಕೆಂದರೆ ತುಲಾ ರಾಶಿಯವರಿಗೆ ಮಕ್ಕಳಿಂದ ಕೆಲವೊಂದು ಕಿರಿಕಿರಿ, ಅಸಮಾಧಾನ ಉಂಟಾಗಬಹುದು ಸಂದರ್ಭಗಳು ಇಲ್ಲಿ ಕಂಡು ಬರುತ್ತಾ ಇವೆ. ಇದರಿಂದ ಮಕ್ಕಳ ಬಗ್ಗೆ ವಿಶೇಷವಾದ ಗಮನ ಕೊಡಿ. ಉತ್ತಮವಾದಂತಹ ಒಂದು ಸಮಯ ಇದೆ. ಅಂದರೆ ಒಳ್ಳೆಯ ವೇದಿಕೆ, ವಿಶೇಷವಾದಂತಹ ವೇದಿಕೆ ಸಿಗುತ್ತದೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾಗಿರುವಂತಹ ಒಂದು ಪ್ರೋತ್ಸಾಹ ಎನ್ನುವುದು ಸಿಗುತ್ತದೆ. ಗೌರವ ಮನ್ನಣೆ, ನಾಟ್ಯ ಕಲಾವಿದರಾಗಿರಬಹುದು, ಯಕ್ಷಗಾನ ಕಲಾವಿದರಾಗಿರಬಹುದು, ಅಥವಾ ವಾದ್ಯವಾದಕರಾಗಿರಬಹುದು, ಸಂಗೀತಗಾರರು, ಸಿನಿಮಾ ಚಲನಚಿತ್ರಗಳಲ್ಲಿ ಹಾಡನ್ನು ಹಾಡುವರು, ಗಾಯಕರ ಇರಬಹುದು, ಯಾರೇ ಆದರೂ ಕೂಡ ಅವಕಾಶಗಳು ಸಿಗಬೇಕು. ಅವಕಾಶಗಳು ಸಿಕ್ಕಿದರೆ ಮಾತ್ರ ಪ್ರತಿಭೆ ಒಂದು ಹೊರಹೊಮ್ಮುವುದಕ್ಕೆ ಸಾಧ್ಯ. ಆದರೆ ಎಷ್ಟೋ ಜನಕ್ಕೆ ಪ್ರತಿಭೆ ಎಲ್ಲ ರೀತಿಯಲ್ಲೂ ಇದ್ದರೂ ಏನು ಪ್ರಯೋಜನಕ್ಕೆ ಆಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಒಂದು ಪುರಸ್ಕಾರ, ವೇದಿಕೆ ಇವೆಲ್ಲ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡುಬರುತ್ತಿದೆ. ಹೊಟ್ಟೆಯಲ್ಲಿ ಈ ತಿಂಗಳು ಮಿಶ್ರ ಫಲ ಅನ್ನಂತಹ ತುಲಾ ರಾಶಿಯವರಿಗೆ ಅನುಭವಕ್ಕೆ ಬರುತ್ತದೆ. ದೇವಿಯ ಒಂದು ಆರಾಧನೆಯನ್ನು, ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಪಠಿಸಿ, ದೇವಿ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆಗಳನ್ನು ಮಾಡಿ, ಈಶ್ವರನಿಗೆ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಬಿಲ್ಪತ್ರೆಯನ್ನು ಅರ್ಪಿಸಿ, ಏನಿದೆ ಇವೆಲ್ಲ ಮಾಡುವುದರಿಂದ ಇನ್ನೂ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.